ಅಧ್ಯಕ್ಷರೇ ಒಂದು ಸೆಕೆಂಡ್ ಈಲ್ಡಾದರೆ ಹೇಳಿ. ಮಾನ್ಯ ಅಧ್ಯಕ್ಷರೇ, ನಾವು ಶುರುವಿನಲ್ಲೇ ಹೇಳಿದೋ ಅಡ್ಜರ್ನ್ಮೆಂಟ್ ಮೋಷನ್ ತಗೊಳ್ಬೇಕಾದ್ರೆ ಇದನ್ನು ನಾವು ಏನು ಹೇಳಿದೋ ಅಂತ ಹೇಳಿದರೆ, ಇಲ್ಲಿ ಯಾವುದೇ ಕಮಿಷನ್ ಆಗಿರಬೇಕಾದ್ರೆ, ಟ್ರೈಬ್ಯುನಲ್ ಮುಂದೆ ಇನ್ವೆಸ್ಟಿಗೇಷನ್ ಆಗಬೇಕಾದ್ರೆ, ಅಥವಾ ಇನ್ವೆಸ್ಟಿಗೇಷನ್ ಏಜೆನ್ಸಿ ಮುಂದೆ ಇನ್ವೆಸ್ಟಿಗೇಷನ್ ಆದರೆ ಇದು ತಗೊಳಕ್ಕೆ ಬರೋದಿಲ್ಲ ಅಂಥೇಳಿ ನಾವು ಶುರುವಿನಲ್ಲೇ ಹೇಳ್ದೋ. ಈಗ ಏನಾಗ್ತಾ ಇದೆ ಅಂತೇಳಿದರೆ, ಸಚಿವರು ಇನ್ವಾಲ್ವ್ ಆಗಿದ್ದಾರೆ, ಅಧಿಕಾರಿಗಳು ಇನ್ವಾಲ್ವ್ ಆಗಿದ್ದಾರೆ, ಇಂಥವರೇ ದುಡ್ಡು ತೊಗೊಂಡಿದ್ದಾರೆ, ಇಂಥವರೇ ಮಾಡಿದ್ದಾರೆ ಅಂತ ನಿರ್ದಿಷ್ಟವಾಗಿ ಈಗ ನಾವು ಯಾರೂ ಏನು ಹೇಳೋದಕ್ಕಾಗೋದಿಲ್ಲ. ಯಾಕೆಂದರೆ 3 ಏಜೆನ್ಸಿಗಳು ಇನ್ವೆಸ್ಟಿಗೇಟ್ ಮಾಡ್ತಾ ಇದ್ದೇವೆ ಮಾನ್ಯ ಸಭಾಪತಿಗಳೇ. 3 ಏಜೆನ್ಸಿ, ಒಂದು CBI ನಮಗೇನು ಕೇಳಲಿಲ್ಲ, CBIನವರು ಅಲ್ಲಿ ಬ್ಯಾಂಕ್ನವರು ಕಂಪ್ಲೇಂಟ್ ಕೊಟ್ಟರು ಅಂತೇಳಿ ಅವರು CBIನವರು ಇನ್ವೆಸ್ಟಿಗೇಷನ್ಗೆ ತೊಗೊಂಡಿದ್ದಾರೆ. ಅವರು ಸೀರಿಯಸ್ ಆಗಿ ಮಾಡ್ತಾ ಇದ್ದಾರೆ. ಯಾಕೆಂದರೆ ಯಾವಾಗಲೂ ನೋಡಿದ್ರೆ ತಾವು CBI ಕೊಡಿ CBI ಅಂತ ಹೇಳ್ತಿರ್ತೀರಿ. ಈಗ CBIನವರೇ ಇನ್ವೆಸ್ಟಿಗೇಷನ್ ಮಾಡ್ತಾ ಇದ್ದಾರೆ. ಎರಡನೇದು EDನವರು ಅವರು ಇನ್ವಾಲ್ವ್ ಆಗಿದ್ದಾರೆ. EDನವರೇನು ಯಾರನ್ನೂ ಕೇಳಲಿಲ್ಲ, ಕೇಳಬೇಕು ಅಂತಲೂ ಏನಿಲ್ಲ, ಅವರಿಗೆ ಆದಂಥ ಅಧಿಕಾರ ಇದೆ, ಅವರು ಮಾಡ್ತಾ ಇದ್ದಾರೆ. ಜೊತೆಗೆ ನಾವು SIT ಮಾಡಿದ್ದೀವಿ. ಈ ಹಗರಣ ಅಂತ ಹೇಳ್ಕೊಂಡು ಗೊತ್ತಾದ ತಕ್ಷಣ ಮಾನ್ಯ ಮುಖ್ಯಮಂತ್ರಿಗಳು ಇದನ್ನು CID ಕೊಡಿ, ಸ್ಪೆಷಲ್ ಇನ್ವೆಸ್ಟಿಗೇಷನ್ ಟೀಮ್ ಮಾಡಿ ಅಂತೇಳಿ SIT ಮಾಡಿದ್ದೇವೆ. SITನವರು ಇನ್ವೆಸ್ಟಿಗೇಷನ್ ಮಾಡ್ತಾರೆ. ಈ ಸಂದರ್ಭದಲ್ಲಿ ನಾವು ಯಾರಿಗೆ ಹೇಳಬೇಕು? ಸಚಿವರು ಮಾಡಿದ್ದಾರೆ, ಚೇರ್ಮನ್ ಮಾಡಿದ್ದಾರೆ, ಅಧಿಕಾರಿಗಳು ಮಾಡಿದ್ದಾರೆ. ಹೌ ಕ್ಯಾನ್ ವಿ ಸೇ ದಟ್? ಅದಕ್ಕಾಗಿ ನಾನು ದಯಮಾಡಿ ಅಲ್ಲಲ್ಲ, ಒಂದು ನಿಮಿಷ ಸುನೀಲ್, ದಯಮಾಡಿ ನೀವು ರೆಫರೆನ್ಸ್ ತಗೊಳ್ಳೋ ಹೇಳಿ. ನೀವು ಮುಖ್ಯಮಂತ್ರಿಗಳು ನಮ್ಮ ಸಚಿವರು ಏನು ಮಾಡ್ಲಿಲ್ಲ ಅಂತ ಹೇಳಿ ನೀವು ಹೇಳೋದಕ್ಕೆ ಮುಖ್ಯಮಂತ್ರಿಗಳು ಹೇಳ್ತಾರೆ ನನಗೇನು ಸಂಬಂಧ ಇಲ್ಲ ಅಂತ ಹೇಳ್ತಾರೆ. ನೀವು ಸ್ಪಷ್ಟ ಮಾಡಿ, ಬಳ್ಳಾರಿ ಚುನಾವಣೆಗೆ ಖರ್ಚು ಮಾಡಿದ್ರ, ಅಮೇಠಿ ಚುನಾವಣೆ ಖರ್ಚು ಮಾಡಿದ್ರ, ಯಾವುದನ್ನ ಇನ್ವೆಸ್ಟಿಗೇಷನ್ ಏಜೆನ್ಸಿ ಮಾಡ್ತಾ ಇದೆ, ನಿಮ್ಮ ಹೈಕಮಾಂಡ್ ದುಡ್ಡು ತಗೊಂಡಿದ್ದೀರಾ ಅನ್ನೋದನ್ನ ಹೇಳಿ. ಸಮೇತ ಹೇಳಿ 1
ಕರ್ನಾಟಕ ಬಳಕೆ ಮಾಡಲಿಲ್ಲ, ನಾವು ಹೈಕಮಾಂಡಿಗೆ ಬಳಕೆ ಮಾಡಿಲ್ಲ ಅಂತ ಹೇಳಿ. ಯಾಕೆ ಭಯ ಇಲ್ಲ ಕೇಳಕ್ಕೆ? ಗಲೀಕರಣ ಯೂಸ್ ಮಾಡಕ್ಕೆ ಬರುತ್ತೆ, ಎಲ್ಲಿಗೋಗಿದೆ ಅಂತ ಹೇಳಿ. ಪಿಒಪಿ ಪರಶುರಾಮ ಕೂತ್ರಿ, ನೀವು ಕೂತ್ರಿ, ಅವ್ರಿಗೆ ಕೂತಿಸ್ತಾನೆ ಕೂತ್ರಿ, ನೀವು ಕೂತ್ಕೊಳ್ರಿ, ನೀವು ಮೊದಲು 2 ನಿಮಿಷ ಕೂತ್ಕೊಳ್ರಿ, ಅವ್ರಿಗೆ ಕೂತ್ಕೊಳ್ರಿ, ನೀವು ಕೂತ್ಕೊಳ್ರಿ, ನೀವೆಲ್ಲ ಸಾಕು ಅವರಿಗೆ ಎಲ್ಲರೂ ನೀವು ಕುತ್ಕೊಳ್ರಿ, ಅವರು ಕುಂದಿರ್ತಾರೆ, ನೀವು ಕುತ್ಕೊಳ್ರಿ, ಅವರು ಕುಂದಿರ್ತಾರೆ. ಸರ್ ನೀವು ಕುತ್ಕೊಳ್ರಿ, ಅವ್ರಿಗೆ ಕುತ್ಕೊಳ್ರಿ. ಅಲ್ಲ ಈಗ ದಯಮಾಡಿ ಕುತ್ಕೊಳ್ರಿ. ವಿಷಯ ಚೆನ್ನಾಗಿ ನಡೆದಿದೆ, ವಿಷಯ ಚೆನ್ನಾಗಿ ನಡೆದಿದೆ, ಇನ್ನು ಸ್ವಲ್ಪ ಸಮಯದಲ್ಲಿ ಮುಗಿಸೋಣ ಅಂತ ಕುತ್ಕೊಳ್ರಿ, ಕುಂದಿರ್ತೀವಿ. ಅಲ್ಲ ಕೂತ್ಕೊಳ್ರಿ, ದಯವಿಟ್ಟು ಕೂತ್ಕೊಳ್ರಿ, ಹಂಗೆಲ್ಲ ಯಾಕೆ ಮಾಡ್ತೀರಿ? ಈಗ ಕುಂದಿರ್ತೀರ? ದಲಿತರ ಹಣವಿಲ್ಲದ ಕಾಂಗ್ರೆಸ್ ಸರ್ಕಾರಕ್ಕೆ ಸದನವನ್ನು 10 ನಿಮಿಷಗಳವರೆಗೆ ಮುಂದೂಡಲಾಗಿದೆ. ಸದನವನ್ನು 10 ನಿಮಿಷಗಳವರೆಗೆ ಮುಂದೂಡಲಾಗಿದೆ. 10 ನಿಮಿಷ ಇವತ್ತ ಇನ್ನು 10 ನಿಮಿಷ ಇಲ್ಲ ಕೂತ್ಕೊಂಡು ಮಾಡ್ತೇವೆ ಅಂದ್ರೆ ಕೇಳ್ರಿ, ಸುಮ್ಮನೆ ಇಲ್ಲ ಅಂದ್ರೆ ಯಾಕೆ ಗಲಾಟೆ ಮಾಡ್ತೀರಿ? ಸುಮ್ಮನೆ ಕೂತ್ಕೊಂಡು ಯಾರು ನಿಮ್ಮಣ್ಣ ಅರವಿಂದ್ ಬೆಲ್ಲ ನೋಡಿದ್ರಲ್ಲ ಬಂದಿದೆ ಅಷ್ಟೇ.